ಹೋಗ್ಬೇಕು 30 ಅಲ್ಲ ರೀ, ಫುಲ್ ಹೋಗ್ಬೇಕು. ಅದು ಇದನ್ನ ನಮ್ಮ ಸರ್ಕಾರದ್ದು ಇನ್ಶೂರೆನ್ಸ್ ಕಂಪ್ನಿಯನ್ನು ಮಳೆ ಬಂದು ಬೆಳೆ ಬಂದಾಗ ಯಾರಿಗೂ ದುಡ್ಡು ಕೊಡೋದಿಲ್ಲ, ಓಡೋಡೋಕೆ ಯಾರಿಗೂ ಕೊಡೋದೇ ಇಲ್ಲ ರೈತರಿಗೆ. ನೋಡೋಕೆ ನಾವು ಸುಮ್ಮನೆ ಈಗ ಕೊಡ್ಲೇನ್ರಿ ಅವ್ರು ಕಂಪ್ನಿ 440 ರೂಪಾಯಿ ಹಂಗೆ ಕರೆಕ್ಟ್ ಕರೆಕ್ಟ್ ಆಗಿದ್ದಿದೆ. ಎರಡಿಗೆ ಹೇಳ್ತಾರೆ ಇನ್ನು 2 ದಿವಸ ಟೈಮ್ ಇರೋದು. ಅದೇ ಬೇಕು ಅಂದ್ರೆ ಇಲ್ಲ ಬೆಟ್ಟ ಗುಡ್ಡ ಕಾಣ್ತಾ ಇದ್ದಾರೆ ಬರೀ ಕೆಳಗಡೆ ಬೈತಾರೆ. ನಾನು ಪ್ರಾಬ್ಲಮ್ ಏನೋ ಅವರೆಲ್ಲ ಹಿಂಗಿಲ್ಲಲ್ಲ. ಏನು ಪ್ರಾಬ್ಲಮ್ ಏನು ಈ JJM ಪ್ರಾಬ್ಲಮ್ಮ, ಅಲ್ಲಿಂದ ಲಿಫ್ಟ್ ಮಾಡೋದು ಪ್ರಾಬ್ಲಮ್ಮ, ಯಾರು ಸಿಸ್ಟಮ್ಗೆ ಹತ್ತಾ ಇಲ್ವಾ, ಆಮೇಲೆ ಈ ಬೋರ್ವೆಲ್ಸಲ್ಲಿ ಸ್ವಲ್ಪ ಕೊಡ್ತಾ ಇದ್ದೀರಿ, ಅದೇನು ಮಾಡೋಕ್ಕಾಗಲ್ಲ. ದಿನ ಬೆಳಕಿಗೆ ಅದಕ್ಕೆ ಇದಕ್ಕೆ ಕುಡಿಯೋಕ್ಕೆ ಇಟ್ಕೊಟ್ರು ಅದು ಕೊಡ್ತಾ ಇದ್ದೀರಿ. ಅವೇನಾರ ಬೋರ್ ಹೋಗಿದಾವ, ಏನಾರು ರೀಬೋರ್ ಆಗಕ್ಕ. ಈ 8 ಪಂಚಾಯಿತಿವಾರು ನಿಖರವಾದಂಥ ರಿಪೋರ್ಟು BDOಗಳಿಂದ, BDOಗಳು ಊರಿಗೆ ಹೋಗಿರೋ ಮೊದಲು ನೋಡಿ. ಈಗ ಯಾರನ್ನ ಇವತ್ತು ಇನ್ಚಾರ್ಜ್ ಹಾಕಿದ್ದೀವಿ, ಯಾರು ಅಲ್ಲ, ಯಾರೋ ನನಗೆ ಹೇಳೋದು ಕೇಳ್ರಿ. ಈಗ ಈ ಬರದಲ್ಲಿ ಮೊದಲನೇ ಆದ್ಯತೆ ನೀರು, 2ನೇದು ದನ ಕರಿಗೆ ಮೇವು, 3ನೇದು ಪರಿಹಾರ. ಇವು 3 ನಾವು ಮಾಡಬೇಕು. ಫಸ್ಟು ನೀರು ಕಂಡಿಡಿ, ಆಮೇಲೆ ಉದ್ಯೋಗ. JJM ರಾಮ್ಜಿದು ಎಷ್ಟೆಷ್ಟು ಆಗಿದೆ, ಎಷ್ಟು ನ್ಯೂ ವರ್ಕ್ಸ್ ಆಗಿದೆ. ನ್ಯೂ ವರ್ಕ್ಸು ಯಾರೋ ನಿಮಗೆ ಕೂತ್ಕೊಂಡು ಕೊಡೋದಲ್ಲ, ನಾವು ಕೂತ್ಕೊಂಡು ತೀರ್ಮಾನ ಮಾಡಬೇಕು. ನ್ಯೂ ವರ್ಕ್ಸ್ ಎಲ್ಲ ಲೇಬರ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಆಗುತ್ತೆ. ಯಾವುದೋ ಸೇರ್ಕೊಂಡು ಯಾವುದೋ ಇದಲ್ಲ. ಈಗ ಜನಗಳಿಗೆ ಕೆಲಸ ಕೊಡೋದು, ಸ್ವಲ್ಪ ಕೆರೆ ಕಟ್ಟೆಗಳನ್ನು ಜಾಸ್ತಿ ಕೊಡೋದು. ಹಂಗಾದರೆ ಜನಗಳು ಕೂಲಿ ಮಾಡ್ತಾರೆ. ಈಗ ಒಂದು ರೋಡ್ ಹಾಕಿದ್ದೀವಿ ಅಂತ ಅದು ಲೇಬರ್ ಓರಿಯೆಂಟೆಡ್ ಕಾರ್ಯಕ್ರಮ ಮಾಡೋದು, ಅದು ಒಂದು. ಈಗ ನಿಮ್ಮ ತಲೆ ಮೇಲೆ 2-3 ಐಟಮ್ ತಹಸೀಲ್ದಾರ್ ಮೇಲೆ ಒಂದು ಇದು ಓವರಾಲ್ ವರ್ಡನ್ ಇತ್ತು. ಇಒ ಇಸ್ ದಿ ರೆಸ್ಪಾನ್ಸಿಬಲ್. 2ನೇದು ಅಗ್ರಿಕಲ್ಚರ್, 3ನೇದು ವೆಟ್ರನರಿ. 3-4 ಇಲಾಖೆ ಸತತವಾಗಿ ರಜನೂ ಆಗ್ತಂತೆ ಕುತ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡಬೇಕು. ಪೂರ್ಣ ಪ್ರಮಾಣದಲ್ಲಿ ನೀವು ಕೆಲಸ ಮಾಡಬೇಕು. ಈ ತುಮಕೂರಲ್ಲಿ ಇಲ್ಲಿ 5 ರೂಮ್ ಕೂಡ ಕೇಳಿ ಕ್ವಾರ್ಟರ್ಸ್ ಐತಲ್ಲ, ಇಲ್ಲಿ ಉಳ್ಕೊಳ್ಳಿ. ವಾರಕ್ಕೊಂದಿನ ಹೋಗಿ ಬನ್ನಿ. ಸುಮ್ಮನೆ ದಿವಸ ಹೋಗಿ ಬಂದರೆ ಕೆಲಸ ಆಗಲ್ಲ. ನಿಮ್ಮ ಇಲ್ಲ ಇಲ್ಲ ತೋರಿಸ್ತದೆ ಏನು ಅಂತ. ಹಾಂ ಗೊತ್ತಾಯ್ತು. ಆದ್ರೂ ನಾವು ಭಾನುವಾರ ಆದರೂ ಮೇಡಮ್, ಆದ್ರೂ ಅರಸೀಕೆರೆ ತಾಲೂಕು ಇಲ್ಲ ಹಾಸನ ಜಿಲ್ಲೆಯಲ್ಲಿ ನಾವು ವರದಿ ಕೊಡಬೇಕಂತ ನಾವು ಶನಿವಾರ ಬಂದರೆ ಭಾನುವಾರ ಒಂದು ಮೀಟಿಂಗ್ ಮಾಡೋದು. ಈ ವರದಿ ಕೊಡೋದು ಅತಿ ತುರ್ತಿದೆ. ಆಮೇಲೆ ಅಲ್ಲಿ ಇವತ್ತು ನೋಡಿದ್ರೆ ಎಲ್ಲ ಡಿಕ್ಲೇರ್ ಮಾಡಿಬಿಟ್ಟು ಏನು ಮಾಡ್ತೀವಿ ನಾವು, ವರದಿನೇ ಕೊಡದಿದ್ರೆ ವರದಿ ಹೋಗ್ಬೇಕಲ್ಲ. ಆ ವರದಿನ ಫಸ್ಟು ಭಾನುವಾರ ಆದರೂ ಪರವಾಗಿಲ್ಲ, ಭಾನುವಾರದ ದಿವಸ ತಯಾರು ಮಾಡೋದು. ಭಾನುವಾರ ದಿವಸ ಹೇಳ್ಬಿಡಿ ಎಲ್ಲ, ಯಾವುದೇ ಅಧಿಕಾರಿ ಬರಲಿ, ನಾವು ಯಾರ್ಯಾರು MLA ಗಳಿದ್ದಾರೆ, ಆಲ್ MLAs. ಹೌದೌದು, ಸಾಯಂಕಾಲ
ಆಮೇಲೆ ತಾಲೂಕಿಗೆ ಯಾವ್ಯಾವ ರಾಜ್ಯದ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಸೂಕ್ತವಾಗಿ ಅಧ್ಯಯನ ಮಾಡಿ ಆ ಸರ್ಕಾರಕ್ಕೆ ಸೂಕ್ತ ಕಾಲದಲ್ಲಿ ಸೂಕ್ತವಾದಂಥ ಪರಿಹಾರ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅವರ ಇದು. ಈಗ ನಮಗೆ ಬರ ಬಂದಿದೆ ಅಂತ ಟ್ಯಾಕ್ಸ್ ಬಿಡ್ತಾರ? ನಮಗೆ 475,000 ಕೋಟಿ ಟ್ಯಾಕ್ಸು ಕರ್ನಾಟಕ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. 4.25 ಲಕ್ಷ ಕೋಟಿ ಹೋಗುತ್ತೆ. ಹೋದಾಗ ನಮಗೆ ಇಂಥ ಸಂಕಷ್ಟ ಸಿಕ್ಕಿದಾಗ ವಾಪಸ್ಸು ನಮಗೆ ಪರಿಹಾರ ಕೊಡಬೇಕಲ್ಲ. ಇನ್ನು ಇದನ್ನು ಫಾರ್ಮ್ಯಾಲಿಟೀಸ್ ಮಾಡ್ಕೊಂಡಿದ್ದಾರೆ, ವರದಿ ಕೊಡಬೇಕು ಅಂತ. ಈ ವಾರದಲ್ಲಿ ವರದಿ ಹೋಗುತ್ತೆ. ಆಮೇಲೆ ಅವರು ಕಳಿಸ್ಲೇಬೇಕಾಗತ್ತೆ. ಒಂದು ಸಾರಿ ಕೊಟ್ಟಿರಲಿಲ್ಲ ಪರಿಹಾರನ, ಕೋರ್ಟ್ಗೆ ಯಾಕೆ ತಗೊಂಡಿದ್ದಾರೆ? ಸುಪ್ರೀಂ ಕೋರ್ಟ್ಗೆ ತಗೊಂಡಿದ್ದಾರೆ. ಅದೇ ರೀತಿ ನೋಡೋಣ ಈ ಅಸೆಂಬ್ಲಿ ಒಳಗಡೆ ಈ ಚರ್ಚೆ ಆಗುತ್ತೋ ಇನ್ಯಾವ ಚರ್ಚೆ ಆಗುತ್ತೋ ಕಾದು ನೋಡೋಣ. ಖಾತೆ ಹಂಚಿಕೆ ಇವತ್ತು ನಾಳೆ ಏನು ದಿನ ಕಳೆದ ಬಾರಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ಕಳೆದ ಬಾರಿನೇ ಹೇಳಿದ್ವಿ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ವಿಳಂಬಕ್ಕೆ ಕಾರಣ ಏನು? ನಾನು ಅಷ್ಟೊಂದು ದೊಡ್ಡ ಯಾವಾಗಲೂ ಸಾಮಾನ್ಯವಾಗಿ ನನಗೆ ಅಷ್ಟೊಂದು ದೊಡ್ಡ ಇದು ಇಲ್ಲ. ಸಚಿವ ಪ್ರಮಾಣ ಏನು ಸ್ವೀಕಾರ ಮಾಡ್ತೀರಿ? ಅದು ಒಂದೊಳಗಡೆ ಕೊಡ್ತಾರೆ. ಇಲ್ಲ, ಅದು ಈಗ ಯಾಕೆ ತಡ ಇದೆ ಅಂತೇಳಿ ನನಗೆ ಅದರ ಮಾಹಿತಿ ಇಲ್ಲ. ಅದು ಯಾಕೆ ಆಯ್ತು ಅಂತೇಳಿ ನಾನು ವಿಶ್ಲೇಷಣೆ ಮಾಡಕ್ ಬರಲ್ಲ. ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಮಂತ್ರಿ ಸ್ಥಾನಕ್ಕಾಗಿ. ಅದರ ನಡುವೆ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಸಂಪೂರ್ಣವಾಗಿ ಈ ಸಾರಿ ಬೆಳೆ ಮಾಡಬೇಕು. ಪರಿಸ್ಥಿತಿ ಹಾಗೆ ಆದರೂ ಒಂದು ಸ್ವಲ್ಪ ಹೌದು. ಯಾರು